ಕನ್ನಡ ನಾಡು ಭವ್ಯ ಸಂಸ್ಕೃತಿಯ ನೆಲೆಬೀಡು. ಇಲ್ಲಿ ಅನಾದಿ ಕಾಲದಿಂದಲೂ ಧಾರ್ಮಿಕ ಪರಂಪರೆ, ಶರಣ ಪರಂಪರೆ, ವಚನ ಪರಂಪರೆಗಳ ಅಗಾಧ ಪರಿಣಾಮ ಫಲವನ್ನುಂಡು ಬೆಳೆದ ದಾನಸೂರರು, ತ್ಯಾಗಮೂರ್ತಿಗಳು ಈ ನೆಲದಲ್ಲಿ ಆಗಿ ಹೋಗಿದ್ದಾರೆ. ಭೂಮಿ ದಾನ ಮಾಡಿ ತ್ಯಾಗವೀರ ಎನಿಸಿಕೊಂಡ ಸಿರಸಂಗಿ ಲಿಂಗರಾಜರು ಸಾಲು ಸಾಲು ಮರನೆಟ್ಟಿ ಮನೆಮಾತಾದ ಸಾಲು ಮರದ ತಿಮ್ಮಕ್ಕ ಹಾಗೂ ಶಾಲೆ, ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳಿಗೆ ಧನಧಾನ್ಯ ಭೂಮಿ ದಾನ ಮಾಡಿದ ಶ್ರೀಮಣಿಪ್ರ ಶಿವಲಿಂಗ ಶಿವಯೋಗಿಗಳು ನಮಗೆಲ್ಲ ಆದರ್ಶರು. ಅಂತಹ ಶರಣರ ಮಾರ್ಗದಲ್ಲಿ ಸಾಗುತ್ತಿರುವ ಮಾತೋಶ್ರೀ ಸುಶೀಲಾಬಾಯಿಯವರು ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿಗಳು. ಇವರೇ ನೋಡಿ ಶ್ರೀಮತಿ ಸುಶೀಲಾಬಾಯಿ ಚನ್ನಬಸಪ್ಪ ಎಂಬುದೇ ಬೆಳಮಗಿ. ಇವರು ಆಳಂದ ಪಟ್ಟಣದ ಖರಾತೆ ಮನೆತನದ ಶರಣ ಸಿದ್ದಪ್ಪ ಹಾಗೂ ಶರಣೆ ಪಾರ್ವತಿಯವರ ಸುಪುತ್ರಿ. 1946ರಲ್ಲಿ ಜನಿಸಿದ ಇವರಿಗೆ ಈಗ 80ರ ಇಳಿವಯಸ್ಸು. ಆದರೂ ಹುಮ್ಮಸ್ಸಿನಿಂದ ಮಾಡುವ ಕಾಯಕ ಎಂಥವರನ್ನು ಬೆರಗೊಳಿಸುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿ ಗಂಡನ ಮನೆಯಲ್ಲಿ ಕಷ್ಟಗಳುಂಡು ಕಣ್ಣೀರಲ್ಲಿ ಕೈತೊಳೆದವರು. ಇತ್ತ ತವರಿನಲ್ಲಿಯೂ ಕಿರಿಕಿರಿ ಮಾಡುವವರೇ ಹೆಚ್ಚಿದ್ದರು. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿದ್ದು, ಹಣ ಬಂದಾಗ ಸರಳವಾಗಿದ್ದು, ಹಕ್ಕು ಬಂದಾಗ ವಿನಯವಾಗಿರುವುದನ್ನು ಕಲಿತರು. ಇದರಿಂದ ಜೀವನದ ನಿರ್ವಹಣೆ ಕಷ್ಟವೆನಿಸುವುದಿಲ್ಲ, ಎದೆಗುಂದದೆ ಎದುರಿಸಿದರು. ಸಾಧಿಸಿ ಸಾಧಕರಾದರು. ಸಾವಿಲ್ಲದ ಕೇಡಿಲ್ಲದ ಚೆಲುವನರಿಸಿ ಸಾವ ಕೀಡುವ ಗಂಡರನ್ನು ಒಲೆಯಲಿಕ್ಕು ಎಂಬ ಅಕ್ಕನ ಮಾತಿನಂತೆ ಗಂಡನಿಂದ ದೂರವಾಗಿ ಮಹಿಳೆ ಸ್ವತಂತ್ರವಾಗಿ ಬದುಕಬಲ್ಲಳು ಎಂದು ಸಾಬೀತು ಮಾಡಿದರು. ತಾಲೂಕಿನ ಹೆಬಳಿ ತಾಂಡದ ಹತ್ತಿರ 18 ಎಕರೆ ಜಮೀನು ಖರೀದಿಸಿ ಕೃಷಿ ಆರಂಭಿಸಿದರು. ಇವರಿಗೆ ಹೈನುಗಾರಿಕೆ ಎಂದರೆ ಅಚ್ಚುಮೆಚ್ಚು. ಸ್ವತಃ ಎಮ್ಮೆಯನ್ನು ಕಟ್ಟಿ ಅದಕ್ಕೆ ಪ್ರೀತಿಯಿಂದ ಸಾಕಿ ಹಾಲು ಕರೆಯುವುದು ಮತ್ತು ಆಳಂದ ಪಟ್ಟಣಕ್ಕೆ ತಂದು ಮಾರಾಟ ಮಾಡುವುದು ಇವರ ನಿತ್ಯದ ಕಾಯಕ. ಸ್ವಾವಲಂಬಿ ಜೀವನ ನಡೆಸುವ ಇವರಿಗೆ ಸಮಾಜದ ಬಗ್ಗೆ ಅಪಾರ ಕಾಳಜಿ ಇದೆ. ಅಂತೆಯೇ ತಮ್ಮ ಸ್ವಂತ ಜಮೀನು ಬಸವರಾಜ್ ಪಾಟೀಲ್ ಸೇಡಂ ಅವರಿಗೆ ದಾನವಾಗಿ ನೀಡಲು ಮುಂದಾದರು. ಆದರೆ ಪಾಟೀಲ್ ಅವರು ಈ ಜಮೀನು ಮಾದನ್ ಹಿಪ್ಪರಿಗೆಯ ಶ್ರೀಗಳಿಗೆ ಕೊಟ್ಟರೆ ಸಮಾಜಕ್ಕೆ ಉಪಯುಕ್ತವಾಗುತ್ತದೆ ಎಂದು ಸಲಹೆ ಕೊಟ್ಟರು. ಆಗ 4 ಎಕರೆ ಜಮೀನು ಮಾದನ್ ಹಿಪ್ಪರಿಗೆಯ ಶ್ರೀಮಠಕ್ಕೆ ಕೊಟ್ಟರೆ ನಿಜವಾಗಿಯೂ ಸಮಾಜಕ್ಕೆ ಉಪಯೋಗವಾಗುತ್ತದೆ ಎಂದು ಮನಗಂಡರು. ಮಾದನ ಹಿಪ್ಪರಿಗೆಯ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠಕ್ಕೆ ಬಂದು ತಮ್ಮ ಮನದ ಇಚ್ಛೆ ಹೇಳಿಕೊಂಡರು. ಕಮಿಟಿಯವರೊಂದಿಗೆ ಚರ್ಚಿಸಿ ಶ್ರೀಮಣಿಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳಿಗೆ ತಮ್ಮ ಸ್ವಂತ 4 ಎಕರೆ ಜಮೀನು ದಾನವಾಗಿ ನೀಡಿದರು. ಕೊಡುವುದನ್ನೇ ಕಲಿತು ಕೊಡುವುದನ್ನೇ ಕಲಿಸಿದ ಮಹಾಶರಣೆ ಮಾತೋಶ್ರೀ ಸುಶೀಲಾಬಾಯಿ ಚನ್ನಬಸಪ್ಪ ಎಂಬುದೇ ಇವರಿಗೆ ಶ್ರೀಮಠದಿಂದ ಕೊಡುವ ಸನ್ಮಾನ, ಸತ್ಕಾರ ಸಾರ್ಥಕವಾದದ್ದು. ಶ್ರೀಗಳ ಅಭಯ ಮಾತೋಶ್ರೀ ಅವರಿಗೆ ಶ್ರೀರಕ್ಷೆಯಾಗಿ ಕಾಯುತ್ತದೆ ಎಂಬ ಶುಭ ಹಾರೈಕೆ ನಮ್ಮ ನಿಮ್ಮೆಲ್ಲರದಾಗಲಿ. ಸರ್ವರಿಗೂ ಶುಭವಾಗಲಿ. ಶರಣು ಶರಣಾರ್ಥಿಗಳು.